ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಡೂಯಿಂಗ್ ಸೆಕೆಂಡ್ ಪಾರ್ಟ್ ಆಫ್ ಹಿಲ್ಟನ್ ಹೆಡ್ ಚಳವಳಿ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್, 7ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಭಾಗ 2 ಆಫ್ ಹಿಲ್ಟನ್ ಹೆಡ್ ಚಳವಳಿ. ಸೊ ಇನ್ ದ ಫಸ್ಟ್ ಪಾರ್ಟ್ ವಿ ಆಲ್ರೆಡಿ ಲರ್ನ್ಡ್. ಸೊ ಹಿಲ್ಟನ್ ಹೆಡ್ ಪ್ಲೇಸ್ ಯಾವುದು, ವಿಚ್ ಈಸ್ ದಟ್ ಪ್ಲೇಸ್, ವಾಟ್ ಹ್ಯಾಪನ್ ಟು ದಟ್ ಪ್ಲೇಸ್, ವೈ ದಿಸ್ ಮೂಮೆಂಟ್, ಚಳವಳಿ ಅಂಡ್ ದ ಮೂಮೆಂಟ್, ವೈ ದಿಸ್ ಮೂಮೆಂಟ್ ಸ್ಟಾರ್ಟೆಡ್ ಅಂತೆಲ್ಲ ವಿ ಲರ್ನ್ಡ್. ಸೊ ವಿಲ್ ಕಮ್ ಟು ದ ಸೆಕೆಂಡ್ ಪಾರ್ಟ್ ಆ್ಯಂಡ್ ವಿಲ್ ಸಿ ವಾಟ್ ಹ್ಯಾಪನ್ ಇನ್ ದ ಸೆಕೆಂಡ್ ಪಾರ್ಟ್. ದುಡ್ಡು ಮತ್ತು ದವಲತ್ತುಗಳಿಂದ, ದುಡ್ಡು ಅಂದರೆ ಮನಿ, ದವಲತ್ತು ಅಂದರೆ ದ ಅಮ್ಯುನಿಟೀಸ್ ದಟ್ ದೇ ಗೆಟ್, ದ ಲಕ್ಷರಿ ಲೈಫ್ ದಟ್ ದೇ ಗೆಟ್ ಫ್ರಮ್ ದ ಮನಿ. ಓಕೆ, ಆ್ಯಂಡ್ ಏನಂತಾರೆ, ಆಲ್ಸೋ ದ ಪೊಸಿಷನ್, ದ ಪವರ್. ಪರ್ಯಾವರಣದ ಚಳವಳಿಗಳಿಗೆ, ಪರ್ಯಾವರಣ ಹಿಯರ್ ಇಸ್ ಅ ಪರಿಸರ. ಓಕೆ, ಚಳವಳಿಗಳಿಗೆ ಫಾರ್ ದ ಮೂಮೆಂಟ್ ಆಫ್ ದ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಹಿನ್ನಡೆ ಆಗತೊಡಗಿತು. ಹಿನ್ನಡೆಯಲ್ಲಿ ಇಟ್ ಸ್ಟಾರ್ಟೆಡ್ ಫೇಲಿಂಗ್. ಕೆಲವು ಆಸಕ್ತರು, ಫ್ಯೂ ಇಂಟ್ರೆಸ್ಟೆಡ್ ಪೀಪಲ್, ಕೋರ್ಟಿನ ಮೆಟ್ಟಿಲೇರುವ, ಕೋರ್ಟು ಅಂದರೆ ಯು ಆಲ್ ನೋ, ಮೆಟ್ಟಿಲೇರೋದು ಅಂದರೆ ಟು ಗೋ ಟು ದ ಕೋರ್ಟ್, ಆಲೋಚನೆ ಮಾಡಿದರು. ಆಲೋಚನೆ, ದೇ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಗೋಯಿಂಗ್ ಟು ದ ಕೋರ್ಟ್. ಆಗ ಅಟ್ ದಟ್ ಟೈಮ್ ಹೇಗೋ ಒಬ್ಬ ನೆಲದ ದಳ್ಳಾಳಿಗೆ, ನೆಲದ ದಳ್ಳಾಳಿ ಅಂದರೆ ದ ಒನ್ ಹೂ ಯೂಸ್ ಟು ಡೀಲ್ ದ ಮ್ಯಾಟರ್ಸ್ ಆಫ್ ಆಲ್ ದೀಸ್ ಲ್ಯಾಂಡ್ ಮ್ಯಾಟರ್ಸ್ ಡೀಲ್ ಮಾಡ್ತಾರಲ್ಲ, ಆ ಥರ ಒಬ್ಬ ಏಜೆಂಟ್ಗೆ ಪರ್ಯಾವರಣದ, ಪರಿಸರದ ಸುಖ ದುಃಖಗಳಿಗೂ, ಸೊ ಹಿ ವಾಂಟೆಡ್ ಟು ರೇಸ್ ಹಿಸ್ ವಾಯ್ಸ್ ಫಾರ್ ದ ಎನ್ವಿರಾನ್ಮೆಂಟ್. ಸೊ ಹಿ ಕೇಮ್ ಟು ದ ಏನಂತಾರೆ, ಹಿ ಹ್ಯಾಡ್ ದ ಕನ್ಸರ್ನ್ ಅಬೌಟ್ ದ ಎನ್ವಿರಾನ್ಮೆಂಟ್. ಮನಸ್ಸು ಕೊಡುವ ಇಂಬಾಯಿತು. ಹಿ ಫೆಲ್ಟ್ ಲೈಕ್ ಹಿ ಹ್ಯಾಸ್ ಟು ಬಿ ಇನ್ ಹಿ ಹ್ಯಾಸ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಮೂಮೆಂಟ್ ಅಂತ ಅವನಿಗೆ ಅನಿಸುತ್ತೆ. ಹಿ ಫೆಲ್ಟ್ ಲೈಕ್ ಪಾರ್ಟಿಸಿಪೇಟಿಂಗ್ ಇನ್ ದ ಮೂಮೆಂಟ್. ಹೂ? ದ ಏಜೆಂಟ್, ದ ಲ್ಯಾಂಡ್ ಏಜೆಂಟ್. ಅವನು ಪರ್ಯಾವರಣದ ಆಸಕ್ತರೊಡನೆ, ದಟ್ ಪರ್ಸನ್ ವಿತ್ ದ ಪೀಪಲ್, ವಿತ್ ದ ಇಂಟ್ರೆಸ್ಟೆಡ್ ಪೀಪಲ್, ವಿತ್ ದ ಎನ್ವಿರಾನ್ಮೆಂಟಲ್ ಇಂಟ್ರೆಸ್ಟೆಡ್ ಪೀಪಲ್ ಕೂಡಿಕೊಂಡು, ಹಿ ಜಾಯಿನ್ ದಮ್. ಕಡಲ ತೀರದ ಸಸ್ಯ ಸಂಪತ್ತು, ಕಡಲ ತೀರ ಅಂದರೆ ಓಷನ್, ಸಸ್ಯ ಸಂಪತ್ತು ಅಂದರೆ ಸಸ್ಯ ಅಂದರೆ ದ ಪ್ಲಾಂಟ್ಸ್, ದ ರಿಸೋರ್ಸಸ್ ಆಫ್ ದ ಓಷನ್. ಹಳೆಯ ಕಾಲದ ಹೊಂಡಗಳು, ದ ಓಲ್ಡನ್ ಡೇಸಲ್ಲಿ ಹೊಂಡ ಎಲ್ಲ ಇತ್ತಲ್ಲ, ಆ ಹೊಂಡ. ಓಕ್ ಮರ, ಹೊಂಡ ಅಂದರೆ ದ ಸ್ಮಾಲ್ ಪಾಂಡ್ ಎಲ್ಲ ಇರುತ್ತೆ ಅದು. ಓಕ್ ಮರ, ಓಕ್ ಟ್ರೀಸ್ ಹೊಡೆದು ತರೆಯಲೇ ಕೂಡದು. ಸೊ ದೇ ಶುಡಂಟ್ ಕಟ್ ದ ಟ್ರೀಸ್, ದೇ ಶುಡಂಟ್ ಸ್ಪಾಯ್ಲ್ ದ ವಾಟರ್ ಸೋರ್ಸಸ್ ಅಂತ ದೇ ವಿಲ್ ಸ್ಟಾರ್ಟ್ ದ ಮೂಮೆಂಟ್, ಚಳುವಳಿ ಆರಂಭಿಸಿದ. ಆದರೆ ಬಟ್ ಸಾಹುಕಾರರು, ದ ಒನ್ ಹೂ ಹ್ಯಾಸ್ ಅ ಮನಿ, ದ ರಿಚ್ ಪೀಪಲ್, ಸಾಹುಕಾರರು ಇಸ್ ಅ ರಿಚ್ ಪೀಪಲ್, ಬಗ್ಗಲಿಲ್ಲ, ದೇ ಡಿಂಟ್ ಕೇರ್ ಅಬೌಟ್ ದಿಸ್. ಇವರು ವಿಧಿಯಿಲ್ಲದೆ, ವಿದೌಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಬೇರೆ ಏನು ದಾರಿ ಇಲ್ಲ, ದೆರ್ ಈಸ್ ನೋ ಅದರ್ ಗೋ, ವಿದೌಟ್ ಎನಿ ಅದರ್ ಗೋ, ದೇ ವೆಂಟ್ ಟು ದ ಕೋರ್ಟ್. ಕೋರ್ಟ್ ಕಚೇರಿ ಅಂದರೆ ಆಫೀಸ್, ಕೋರ್ಟ್ ಅಂದರೆ ಯು ಆಲ್ರೆಡಿ ನೋ ದಟ್ ಈಸ್ ಅ ಕೋರ್ಟ್. ಹೋಗ್ತಾರೆ. ಈ ಹೊಯ್ದಾಟದಲ್ಲಿ, ಇನ್ ದಿಸ್ ಕಾಂಪಿಟೇಷನ್, ಇನ್ ದಿಸ್ ಫೈಟಲ್ಲಿ ಕ್ರಮೇಣ, ಸ್ಲೋಲಿ ಜನಸಮ್ಮತಿ ಪರ್ಯಾವರಣದತ್ತ ಒಲಿಯಿತು. ಪೀಪಲ್ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ದ ಎನ್ವಿರಾನ್ಮೆಂಟ್. ರಸ್ತೆ ಕಟ್ಟಡ, ರಸ್ತೆ ಇಸ್ ಅ ರೋಡ್, ಕಟ್ಟಡ ಇಸ್ ಅ ಬಿಲ್ಡಿಂಗ್, ಕ್ರೀಡಾಂಗಣ ಇಸ್ ಅ ಸ್ಟೇಡಿಯಂ, ಸೇತುವೆ ಇಸ್ ಅ ಬ್ರಿಡ್ಜ್. ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಪರಿಸರ ಸೌಂದರ್ಯ. ಸೊ ವಾಟ್ ಎವರ್ ದ ಕಾನ್ಸಂಟ್ರೇಷನ್ ಇಂಟ್ರೆಸ್ಟ್ ದೇ ಯೂಸ್ ಟು ಗಿವ್ ಇಟ್ ಫಾರ್ ದ ರೋಡ್, ಬಿಲ್ಡಿಂಗ್, ಸ್ಟೇಡಿಯಂ ಆ್ಯಂಡ್ ದ ಬ್ರಿಡ್ಜಸ್, ದೇ ಸ್ಟಾರ್ಟೆಡ್ ಗಿವಿಂಗ್ ದ ಸೇಮ್ ಕೈಂಡ್ ಆಫ್ ಅಟೆನ್ಷನ್ ಆ್ಯಂಡ್ ದ ಇಂಟ್ರೆಸ್ಟ್ ಫಾರ್ ದ ಪರಿಸರ ಸೌಂದರ್ಯ ಅಂದರೆ ದ ಬ್ಯೂಟಿ ಆಫ್ ದ ನೇಚರ್. ಗಿಡ, ಪ್ಲ್ಯಾಂಟ್, ಮರ, ಟ್ರೀ, ತಟ ಸಸ್ಯ ಅಂದರೆ ದ ಪ್ಲ್ಯಾಂಟ್ಸ್ ಇರ್ಬೋದು. ಸೊ ಆಲ್ ದ ಕಮ್ಯುನಲ್ ಪ್ಲ್ಯಾಂಟ್ಸ್, ದ ರಿಸೋರ್ಸಸ್ ಎಲ್ಲದಕ್ಕೂ ದೇ ಸ್ಟಾರ್ಟೆಡ್ ಶೋಯಿಂಗ್ ದ ಇಂಟ್ರೆಸ್ಟ್. ಸ್ಥಳದ ನೆಲದ ಜನ ವನ ಸಂಪತ್ತು ಹೆಚ್ಚುವಂತೆ ನೆಲವನ್ನು ಕಾಪಿಟ್ಟುಕೊಂಡು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ದೀಡಿನಲ್ಲಿ ಮಂತ್ರಾಲೋಚನೆಗಳಾದವು. ಸೊ ದೇ ಸ್ಟಾರ್ಟೆಡ್, ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಲ್ಯಾಂಡ್, ನೆಲ ಸೇಫ್, ಜಲ ವಾಟರ್ ಸೇಫ್, ವನ ಕಾಡು ಫಾರೆಸ್ಟ್. ಸೊ ಆಲ್ ದೀಸ್ ರಿಸೋರ್ಸಸ್, ಸಂಪತ್ತು, ದೀಸ್ ರಿಸೋರ್ಸಸ್ ಶುಡ್ ಬಿ ಕೆಪ್ಟ್ ಬ್ಯೂಟಿಫುಲ್ ಆಗಿ ಇಟ್ಕೊಳ್ಬೇಕು. ವಿ ಶುಡ್ ಕೀಪ್ ಇಟ್ ಬ್ಯೂಟಿಫುಲಿ, ವಿ ಶುಡ್ ಸೇವ್ ದಿಸ್, ವಿ ಶುಡ್ ಟೇಕ್ ಕೇರ್ ಆಫ್ ದಿಸ್ ಅಂತ ದೇ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ದಿಸ್. ಪುನರಾಭಿವೃದ್ಧಿ, ರೀಡೆವಲಪ್ಮೆಂಟ್ ಕಾರ್ಯ ಹಾಗೆಯೇ ಜರುಗತೊಡಗಿತು. ಸ್ಲೋಲಿ ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ಪರಿಣಾಮವಾಗಿ, ಸ್ಲೋಲಿ ಬಿಕಾಸ್ ಆಫ್ ದ ರಿಸಲ್ಟ್, 4 ವರ್ಷಗಳಲ್ಲಿ, ಇನ್ 4-5 years, ಹಿಲ್ಟನ್ ಹೆಡ್ ನಂದನವನದಂತೆ, ಲೈಕ್ ಅ ಬ್ಯೂಟಿಫುಲ್ ಫಾರೆಸ್ಟ್ ಥರ, ಮರ ಗಿಡ ಹೊಂಡ, ಸೊ ಆಲ್ ದ ಥಿಂಗ್ಸ್, ಆಲ್ ದ ವಾಟರ್ ಸ್ಟ್ರೀಮ್ಸ್ ಇರ್ಬೋದು, ಟ್ರೀಸ್, ಪ್ಲ್ಯಾಂಟ್ಸ್ ಎಲ್ಲನೂ, ಎವ್ರಿಥಿಂಗ್ ವಾಸ್ ಫಿಲ್ಡ್. ಅವುಗಳ ನಡುವೆ ಕ್ರೀಡೆಗೆ ಎಡಗಳಾದವು. ಸೊ ಬಿಕಾಸ್ ಆಫ್ ದಿಸ್ ದ ಸ್ಪೋರ್ಟ್ಸ್ ಎಲ್ಲ ಏನಿದೆ, ದೇ ಕುಡಂಟ್ ಕಾನ್ಸಂಟ್ರೇಟ್ ಆನ್ ದಟ್.
ಪ್ರೆಸಿಡೆಂಟರು ಪಚ್ಚೆಯಂತೆ ಹೊಳೆಯುವ ಇಲ್ಲಿಯ ಗಾಲ್ಫ್ ಕೋರ್ಸಿಗೆ ಆಡಲು ಬರುವುದು ಸಾಧಾರಣವಾಯಿತು. ಸೊ President, he used to come to the golf course and he used to play here regularly. This became very regular activity ಆಗೋಯ್ತು. ದಿನವಿಡೀ ಸುತ್ತಾಡಿ ಸಂತೋಷಪಟ್ಟು ಕಡಲ ತಡಿಯ ಪುರಾತನ ಲೈಟ್ ಹೌಸ್ ಅನ್ನೇರಿ ಅಟ್ಲಾಂಟಿಕ್ ಮಹಾಸಾಗರ ದಿನವಿಡೀ the whole day they will roam, they will be happy and they'll come to the seashore. In the seashore they have a lighthouse. ಯಾವುದು ಅಟ್ಲಾಂಟಿಕ್ ಓಷನ್ ಇದೆ. ಸಮುದ್ರದಲ್ಲಿ ಓಡಾಡುತ್ತಿದ್ದ ನೌಕೆಗಳು. ಸೊ ನೌಕೆ ಅಂದರೆ ಶಿಪ್, ದ ಶಿಪ್ ವಿಚ್ ವೇರ್ ಇನ್ ದ ಓಷನ್. ಕಡಲ ಕಾಗೆಗಳು, ದ ಕ್ರೋಸ್ ಇನ್ ದ ವಿಚ್ ಇಸ್ ಅ ಸೀಗಲ್. ನಮ್ಮ ಬಡ್ಡೆಗೆ ಬಂದಿಳಿಯುವ ರೇವಾನ್ ಮೈನಗಳನ್ನು ನೋಡಿ ನಾವು ಆನಂದಿಸಿದೆವು. ದ ಪೀಪಲ್ ಸ್ಟಾರ್ಟೆಡ್ ಎಂಜಾಯಿಂಗ್ ದ ನೇಚರ್. ದೇ ಆ್ಯಕ್ಚುಲಿ ಟುಕ್ ಕೇರ್ ಆಫ್ ದೇರ್ ಓನ್ ಲ್ಯಾಂಡ್. They redeveloped it. They brought the same beauty to the Hilton. Again, they enjoyed the lighthouse, they enjoyed the beach, they were enjoying the birds and the nature. ಅಲ್ಲಿಂದ ಕೆಳಗಿಳಿದೆ ಮೇಲೆ ಅಕಸ್ಮಾತಾಗಿ ಹಾಗೂ ಬಳುಕಿನ ಹಿನ್ನೀರಿನ ದೋಣಿಯ ಒಂದು ಬದಿಯಲ್ಲಿ ದುಂಡನೆಯ ವೇದಿಕೆಯ ನಡುವೆ ಒಂದು ದೊಡ್ಡ ಓಕ್ ಮರವನ್ನು ಕಂಡೆವು. ಸೊ ವೆನ್ ದೇ ವರ್ ಗೆಟಿಂಗ್ ಡೌನ್ ಫ್ರಮ್ ದ ಲೈಟ್ ಹೌಸ್, they saw a big oak tree. ಅದೇನೆಂದು ಅಲ್ಲಿಗೆ ಹೋದೆವು. ಸೊ ದೇ ವೆಂಟ್ ದೇರ್. ಅದೊಂದು ಹಳೆಯ ಓಕ್ ಮರ, ದಟ್ ಈಸ್ ಅ ವೆರಿ ಓಲ್ಡ್ ಓಕ್ ಟ್ರೀ. ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚಕ್ಕೆ ಹರಡಿದ್ದರು. ಸೊ ಅದರ ಕೆಳಗೆ ಬಿಲೋ ದಟ್ ದೇ ಹ್ಯಾಡ್ ಗಿವನ್ ಅ ವುಡನ್ ಪೀಸ್. ಯಾರೂ ಕಾಲಿಕ್ಕದಂತೆ ಪರದಿಯ ಸುತ್ತಲೂ ಕಟಕಟೆ ಕಟ್ಟಿದ್ದರು. ಸೊ ದೇ ಹ್ಯಾಡ್ ಗಿವನ್ ಏನಂತಾರೆ ಕಾಂಪೌಂಡ್ ಕೈಂಡ್ ಆಫ್ ದೇ ಹ್ಯಾಡ್ ಬಿಲ್ಟ್ ಅ ವಾಲ್ ಸೊ ದಟ್ ನೋ ಒನ್ ಶುಡ್ ಸ್ಟೆಪ್ ಆನ್ ದಟ್. ಇದು ಲಿಬರ್ಟಿ ಓಕ್ ಮರ. ದಿಸ್ ಓಕ್ ಟ್ರೀ ಇಸ್ ಕಾಲ್ಡ್ as a ಲಿಬರ್ಟಿ ಓಕ್ ಮರ. 50ರ ದಶಕದಲ್ಲಿ ಇನ್ ದ 50s ಇಂದ ಪರಿಸರ ರಕ್ಷಣೆಗಾಗಿ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ. ಸೊ ಪೀಪಲ್ ದೇ ಕೇಮ್ ನಿಯರ್ ದ ಟ್ರೀ ಆ್ಯಂಡ್ ದೇ ಪ್ರಾಮಿಸ್ಡ್ ಈಚ್ ಅದರ್ ದಟ್ ದೇ ವಿಲ್ ಸೇವ್ ದ ಹಿಲ್ಟನ್ ಹೆಡ್, ದೇ ವಿಲ್ ಬ್ರಿಂಗ್ ಬ್ಯಾಕ್ ದ ಎನ್ವಿರಾನ್ಮೆಂಟ್ ಬ್ಯಾಕ್ ಅಂತ. ಸೊ ಇದು ಸಂರಕ್ಷಿತ ಜಾಗ. ದಿಸ್ ಅ ವೆರಿ ರಿಸರ್ವ್ಡ್ ಪ್ಲೇಸ್. ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ, ಪ್ಲೀಸ್ ಡು ನಾಟ್ ಎಂಟರ್ ದಿಸ್ ಕಾಂಪೌಂಡ್ ಅಂತ ಹೇಳಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ದೇರ್ ವೇರ್ ಅ ಬೋರ್ಡ್, ಫಲಕ ಅಂದರೆ ಬೋರ್ಡ್ ಇತ್ತು. ಹೀಗೆ ಆ ಮರ 100 ಕಾಲ ಬಾಳುವಂತೆ ರಕ್ಷಿತವಾಗಿತ್ತು. ಸೊ ದೇ ಹ್ಯಾಡ್ ಇವನ್ ಪ್ರೊಟೆಕ್ಟೆಡ್ ದ ಟ್ರೀಸ್ ಸೊ ದಟ್ ದ ಟ್ರೀ ವಿಲ್ ಲೀವ್ ಫಾರ್ hundreds of years. ನಂತರದ ಕಾಲದಲ್ಲಿ ಲೇಟರ್ ಆನ್ ಡೇಸ್ ಈ ಮರ ಪ್ರಸಿದ್ಧಿ ಎಷ್ಟು ಹರಡಿತ್ತೆಂದರೆ, ಸೊ ದ ಪಾಪ್ಯುಲಾರಿಟಿ ಆಫ್ ದಿಸ್ ಟ್ರೀ ವಾಸ್ ಸೋ ಹ್ಯೂಜ್. ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣ ರಕ್ಷಣೆಯಲ್ಲಿ ಚುರುಕುಗೊಂಡರು. ಎವ್ರಿ ಒನ್ ದೇ ಸ್ಟಾರ್ಟೆಡ್ ಗೋಯಿಂಗ್ ಟು ದ ಪ್ಲೇಸ್ ಆ್ಯಂಡ್ ದೇ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ದ ಎನ್ವಿರಾನ್ಮೆಂಟಲ್ ಕೇರ್, ಪ್ರೊಟೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಮರದ ಸಾನ್ನಿಧ್ಯದಲ್ಲಿ ಇನ್ ದಟ್ ನಿಯರ್ ದ ಟ್ರೀ ಎಷ್ಟೋ ವಿವಾಹಗಳಾಗಿವೆಯಂತೆ. ನಿಯರ್ ದ ಟ್ರೀ ದೆರ್ ವರ್ ಮೆನಿ ಮ್ಯಾರೇಜಸ್ ದಟ್ ಹ್ಯಾಡ್ ಹ್ಯಾಪನ್. ವಿವಾಹ ಅಂದರೆ ಮ್ಯಾರೇಜ್. ಸೊ ದಿಸ್ ಇಸ್ ಅ ಹಿಲ್ಟನ್ ಹೆಡ್ ಚಳವಳಿ. What do we learn from this lesson, makle? The thing that we learn from this lesson is environment is very, very important. Whatever the development what we do, whatever the technology we have, wherever we reach, every day it's mandatory for us to breathe oxygen, alva? So who gives us the oxygen? Oxygen is given to us only by the trees and the plants. So if we keep cutting the trees, if we keep spoiling our nature in the name of development and technology, one day we won't have water, we won't have oxygen to breathe, we won't be having anything. So it's a high time that we have to save our environment, we have to take care of environment. Sow the plant, sow the sapling idi, gida nedi, mara madi. At least every day or every week we should make sure that we will plant a tree. ನಾವು ಒಂದು ಗಿಡವನ್ನು ನೆಡಬೇಕು. We should plant a sapling every time. So on your occasion of your birthdays irbodu, anniversary, any special moment that you want to remember, please make sure that you will plant a sapling. Okay, so this is the message that I want to give it to every one of you. Hope nimge ee paಠ ಅರ್ಥ ಆಗಿದೆ ಅನ್ಕೋತೀನಿ. So we need to work on the question answers. I will take up in a different video and I'll work on that one ಅಂತ ಹೇಳ್ತಾ how many of that we have? Okay, so we'll take up that in a different video. So meanwhile,
ಪ್ಲೀಸ್ ಪಾರ್ಟ್ 1 ಪಾರ್ಟ್ 2 ನೋಡಿ. ಎನಿ ಡೌಟ್ಸ್ ಕ್ವೆಶನ್ಸ್ ಇದ್ದರೆ ಮೇಲ್ ಮಾಡಿ ಆರ್ ಕಮೆಂಟ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ವೆರಿ ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is being there. Please make use of these ebooks. Again, link for all these books is being mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.